ಆ ಕಡೆ ಯುದ್ಧ ನಿಲ್ತಾ ಇಲ್ಲ, ಈ ಕಡೆ ಟೆನ್ಷನ್ ಕಡಿಮೆ ಆಗ್ತಾ ಇಲ್ಲ. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಅಭಾವದ ಜೊತೆಗೆ ರಾಜ್ಯದಲ್ಲಿ ತೈಲ ಅಭಾವದ ಆತಂಕ ಮನೆ ಮಾಡಿದೆ. ಹೌದು, ರಾಜ್ಯದಲ್ಲಿ ಪೆಟ್ರೋಲ್ ಅಭಾವದ ವದಂತಿಗೆ ಜನ ಬೆದರಿದ್ದಾರೆ. ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಇದು. ಪೆಟ್ರೋಲ್ ವಿಚಾರಕ್ಕೆ ಯುವಕರ ನಡುವೆ ಗಲಾಟೆ, ಜನ ಗಲಾಟೆಯನ್ನ ಬಿಡಿಸಿದ್ದಾರೆ. ರಾಜ್ಯದಲ್ಲಿ ಪೆಟ್ರೋಲ್ ಅಭಾವದ ವದಂತಿಗೆ ಜನ ಬೆದರಿದ್ದಾರೆ. ಪೆಟ್ರೋಲ್ ಬಂಕ್ನ ಮುಂಭಾಗ ಆದಂತಹ ಗಲಾಟೆ ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಾಮದೇವ ಹೋಟೆಲ್ ಬಳಿಯ ಪೆಟ್ರೋಲ್ ಬಂಕ್ನ ಮುಂದೆ ಮಾರಾಮಾರಿ ಆಗಿದೆ. ಮಾತಿಗೆ ಮಾತು ಬೆಳೆದು ಈ ಗಲಾಟೆ ಆಗಿರುವಂಥದ್ದು. ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳು, ಜನರು ಈ ಗಲಾಟೆ ಬಿಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪೆಟ್ರೋಲ್ ಬಂಕ್ ಮುಂದೆ ಸರತಿ ಸಾಲಿನಲ್ಲಿ ನಿಂತಿರುವಂತಹ ವಾಹನ ಸವಾರರು, ಮತ್ತೊಂದು ಕಡೆ ಪೆಟ್ರೋಲ್ ಹಾಕಿಸಿಕೊಳ್ಳುವ ವಿಚಾರಕ್ಕೆ ಶುರುವಾದಂತಹ ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಇಲ್ಲೇದಾರ ಈಕ್ವಾಲಿಟಿ ಬಂದೈತಿ, ಮೋದಿಜಿಗೆ ಜೈ ಮಾಡ್ರಿ ಎಲ್ಲರೂ ಕೂಡ. ಯೂಸ್ಲೆಸ್ ಗವರ್ಮೆಂಟ್ ಐತ್ರಿ. ವಿ ಆರ್ ನಾಟ್ ಸಪೋರ್ಟಿಂಗ್ ಎನಿ ಒನ್ ಓವರ್ ಇಯರ್. ನಮ್ಗೆ ಜನಸಾಮಾನ್ಯ ನೋಡ್ರಿ ಎಷ್ಟು ಕೊಳ್ಳಾಡಕತ್ತಾರ, ಪಾಪ ಎಷ್ಟು ಇದನ್ನ ಮಾಡಕತ್ತಾರ. ಇವರೆಲ್ಲ ಹಿಂದೂ ಮುಸ್ಲಿಂ ಮಾಡಿ ಸ್ಥಿತಿಗೆ ತಂದಿಟ್ಟಾರ. ಸೊ ಅಖಂಡ ಭಾರತ ಏನ ಹಾಕತ್ತಿದ್ದಾರೆ. ಇದು ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಎಲ್ಲರೂ ಇಲ್ಲೇ ಇದಾರೆ ನೋಡ್ರಿ. ಎಲ್ಲರೂ ಪರದಾಡಕತ್ತಾರ. ಅವರೆಲ್ಲರೂ ಎಲ್ಲಿ ಏನಂತೀರ ನೀವು, ಏರ್ಲೈನ್ಸ್ ಅಲ್ಲಿ ಓಡಾಡಕತ್ತಾರ, ಫಾರಿನ್ ಟೂರ್ ಓಡಾಡಕತ್ತಾರ. ನಾವೆಲ್ಲ ಇಲ್ಲಿ ಪರದಾಡ್ಕೊಂತಿರ್ಬೇಕು. ಸೊ ಕಾಂಗ್ರ್ಯಾಚುಲೇಷನ್ಸ್ ಫಾರ್ ಇಂಡಿಯಾ. ಈಗ ನಾವು ಅಲ್ಲಿಂದ ಬಂದಿವ್ರಿ. ಈಗ 1 ತಾಸು ಆತ್ರಿ. ಅಲ್ಲಿ ಇದಕ್ಕೆ ಹೋಗಿದ್ವಿ, ಗಣೇಶ್ ಗುಡಿ ಹತ್ರ. ಅಲ್ಲಿ ಸಿಗ್ಲಿಲ್ಲ, ಇಲ್ಲಿ ಬಂದ್ವಿ. ಈಗ ಎಲ್ಲ ಕಡೆ ಶಾರ್ಟೇಜ್ ಐತ್ರಿ. ಎಲ್ಲ ಯೂಸ್ಲೆಸ್ ಸರ್ಕಾರ ಐತ್ರಿ. ಸರ್ಕಾರ ಇಲ್ಲ. ನೀವ ನೋಡಕತ್ತಿರಲ್ಲ, ನಾವೆಲ್ಲರೂ ನೋಡಕತ್ತೀವಲ್ಲ. ಎಲ್ಲ ಜಾತಿಗಳು ಎಲ್ಲರೂ ಇಲ್ಲೇ ಇದಾರಲ್ರಿ. ಮತ್ತೇನ್ ಬೇಕು ನಿಮಗ? ಅಯ್ಯೋ ಈ ಜಾತಿ ಅವ್ರು ಇವ್ರ ಅಂತಂದಿರ್ತಾರಲ್ಲ, ಹಿಂದೂ ಮುಸ್ಲಿಮರಿಗೆಲ್ಲ ಬುದ್ಧಿ ಬರ್ಬೇಕ್ರಿ. ಇದು ನಾವೆಲ್ಲರೂ ಸೇರಿ ಒಂದಾಗಿ ಏನ್ ಮಾಡಿದ್ರೆ ಏನ್ರಿ ಆಗೋದು. ಇಂಥವೆಲ್ಲ ಯೂಸ್ಲೆಸ್ ಸರ್ಕಾರ ತಗೊಂಡು ಏನ್ ಮಾಡ್ತೀರಿ? ಮಿನಾಜ್ ನದಾಫ್ ಅಂತ. ಇದು ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಂತಿರುವಂತಹ ಜನರ ಆಕ್ರೋಶದ ಮಾತುಗಳು. ಬಟ್ ಸದ್ಯಕ್ಕೆ ಭಾರತದಲ್ಲಿ ತೈಲ ಅಭಾವ ಸೃಷ್ಟಿಯಾಗಿಲ್ಲ. ಆದರೂ ಕೂಡ ಒಂದು ಸುಳ್ಳು ಸುದ್ದಿ, ಬೆಳಗಾವಿ, ರಾಯಚೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನೋದನ್ನು ಈ ದೃಶ್ಯಗಳು ತೋರಿಸ್ತಾ ಇದೆ. ರಾತ್ರೋರಾತ್ರಿ ಜನ ಪೆಟ್ರೋಲ್ ಬಂಕ್ನ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಕ್ಯಾನ್ಗಳಲ್ಲಿ, ಜೊತೆಗೆ ಬ್ಯಾರಲ್ಗಳಲ್ಲಿ, ಬಾಟಲ್ಗಳಲ್ಲಿ ಪೆಟ್ರೋಲನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಪೆಟ್ರೋಲ್ ಸಿಗುತ್ತೋ ಇಲ್ವೋ, ರೇಟ್ ಎಲ್ಲಿ ಜಾಸ್ತಿ ಆಗ್ಬಿಡುತ್ತೋ ಏನೋ ಅನ್ನುವಂತಹ ಕಾರಣಕ್ಕೆ ಜನ ಪ್ಯಾನಿಕ್ ಮೂಡ್ಗೆ ಜಾರಿದ್ದಾರೆ. ಅದರ ಪರಿಣಾಮ ಬೆಳಗಾವಿಯಲ್ಲಿ ಸೃಷ್ಟಿಯಾಗಿರುವಂತಹ ಅವಾಂತರ ಇದು. ಜನ ಇರೋ ಬರೋ ಕೆಲಸವನ್ನು ಬಿಟ್ಟು, ಕೆಲಸ ಕಾರ್ಯವನ್ನು ಬಿಟ್ಟು ಬೈಕು ಕಾರುಗಳನ್ನು ತಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಯಾವ ಪ್ರಮಾಣದಲ್ಲಿ ಪೆಟ್ರೋಲ್ ಬಂಕ್ನ ಮುಂದೆ ಜನ ಸೇರಿದ್ದಾರೆ ಅಂತ ಹೇಳಿ. 2 ವೀಲರ್ನಲ್ಲಿ ಜನ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋದಕ್ಕೆ ಬಂದಿರುವಂಥದ್ದು. ಮತ್ತೊಂದು ಕಡೆ ಕೈಯಲ್ಲಿ ಕ್ಯಾನ್ ತಂದಿದ್ದಾರೆ, ಬ್ಯಾರಲ್ಗಳನ್ನು ತಂದಿದ್ದಾರೆ. ಕಾರಣ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಭಯ. ಇದು ಬೆಳಗಾವಿಯ ಪೆಟ್ರೋಲ್ ಬಂಕ್ ಮುಂದೆ ಕಾಣಿಸ್ತಾ ಇರುವಂತಹ ದೃಶ್ಯ. ಕಣ್ಣು ಹಾಯಿಸಿದಷ್ಟುದ್ದಕ್ಕೂ ಕೂಡ ಈ ಕ್ಯೂ ಹೋಗ್ತಾನೆ ಇದೆ. ಕ್ಷಣದಿಂದ ಕ್ಷಣಕ್ಕೆ ವಾಹನ ಸವಾರರ ಸಂಖ್ಯೆ ಜಮಾವಣೆ ಆಗ್ತಾನೇ ಇದೆ. ಯಾವ ಪ್ರಮಾಣದಲ್ಲಿ ಅಲ್ಲಿ ಜನ ಸೇರಿದ್ದಾರೆ ಅನ್ನುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಬೆಳಗಾವಿಯ ಬಹುತೇಕ ಪೆಟ್ರೋಲ್ ಬಂಕ್ಗಳು ಪೆಟ್ರೋಲ್ ಹಾಕಿ ಈಗ ಖಾಲಿ ಆಗ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. 3-4 ಪೆಟ್ರೋಲ್ ಬಂಕಿಗೆ ಹೋಗಿ ಖಾಲಿ ಆಗಿದ್ದಕ್ಕೆ ಮತ್ತೊಂದು ಪೆಟ್ರೋಲ್ ಬಂಕ್ನಲ್ಲಿ ಜನ ಸೇರಿರುವಂತಹ ರೀತಿ ಇದು. ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳು ವಾಹನ ಸವಾರರನ್ನು ನಿಯಂತ್ರಿಸೋದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ. ಸುಡುವ ಬಿಸಿಲನ್ನು ಲೆಕ್ಕಿಸದೆ ಯಾವ ಪ್ರಮಾಣದಲ್ಲಿ ಜನ ಅಲ್ಲಿ ನೆರೆದಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಈ ಸುದ್ದಿ ಈಗ ಇಡೀ ಜಿಲ್ಲಾದ್ಯಂತ ಇದೇ ರೀತಿ ಹಬ್ಬಿಕೊಂಡಿದೆ. ಪೆಟ್ರೋಲ್ ಸಿಗುತ್ತೆ, ಭಯ ಬೇಡ ಅಂಥೇಳಿ ಸರ್ಕಾರ ಹೇಳ್ತಾ ಇದ್ರು ಕೂಡ ಜನ ಲೆಕ್ಕಿಸ್ತಾ ಇಲ್ಲ. ಪೆಟ್ರೋಲ್ ಬಂಕ್ನ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಒಂದು ಸುದ್ದಿ ಈಗ ಪೆಟ್ರೋಲ್ ಬಂಕ್ ಮುಂದೆ ಜನರನ್ನ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿಗೆ ತಂದಿಟ್ಟಿದೆ. ಹೇಗಿದೆ ಬೆಳಗಾವಿಯಲ್ಲಿ ಸಿಚುವೇಶನ್ ಅಂತ ಹೇಳಿ? ಪ್ರೇಮ್, ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ನಗರದಲ್ಲಿ ಯಾವುದೂ ಕೂಡ ಪೆಟ್ರೋಲ್ ಆಗ್ಲಿ ಅಥವಾ ಡೀಸೆಲ್ ಕೊರತೆ ಇಲ್ಲ. ಯಾಕಂದ್ರೆ ನಾವು ಜಿಲ್ಲಾಧಿಕಾರಿ ಜೊತೆ ಮಾಹಿತಿ ಪಡೆದಾಗ
ಇನ್ನು 7 ದಿನಗಳಾಗುವಷ್ಟು ನಮ್ಮಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಏನಂದ್ರೆ ಸ್ಟೋರ್ ಇದೆ ಅಂತ ಹೇಳ್ತಾರೆ. ಜೊತೆಗೆ ಏನಂದ್ರೆ ಯಾವುದೋ ಒಂದು ಸುದ್ದಿ ಆಯ್ತು, ಹೀಗೆ ಪೆಟ್ರೋಲ್ ಸಿಗ್ತಲ್ಲ, ಡೀಸೆಲ್ ಸಿಗ್ತಲ್ಲ ಅಂತ ಹೇಳಿ ಜನ ಸಿಕ್ಕಾಪಟ್ಟೆ ಕ್ಯೂಯಲ್ಲಿರುವಂತದ್ದು, ಗಲಾಟೆ ಕೂಡ ಮಾಡ್ಕೊಂಡಿದ್ದಾರೆ, ಬಡದಾಟ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಒಂದೇ ದಿನ ಪ್ರತಿ ದಿನಕ್ಕೆ 46,000 ಲೀಟರ್ ಏನು ಸೇಲ್ ಆಗ್ಬೇಕಾಗಿತ್ತು, ನಿನ್ನೆ ಒಂದೇ ದಿನ 87,000 ಲೀಟರ್ ಸೇಲ್ ಆಗಿರುವಂತದ್ದು. ಹೀಗಾಗಿ ಜನ ಜೋರು ಓಡಾಗಿ ಬರ್ತಾ ಇದಾರೆ, ವರ್ಷ ಬರ್ತಾ ಇದಾರೆ, ಕ್ಯಾನ್ಗಳನ್ನ ತಗೊಂಡ್ಬರ್ತಾ ಇದ್ದಾರೆ, ಬ್ಯಾರಲ್ಗಳನ್ನ ತಗೊಂಡ್ಬರ್ತಾ ಇದಾರೆ. ಹೀಗಾಗಿ ಒಂದಿಷ್ಟು ಕೇರ್ ಸೀರಿಯಸ್ ಆಗಿರುವಂತದ್ದು. ಹೀಗಾಗಿ ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಅದೇ ಸರಿ ಸೇಮ್ ಪೆಟ್ರೋಲ್ ಜೊತೆಗೆ ಡೀಸೆಲ್ ಕೂಡ ಏನಂತಾರೆ 47,000 ಲೀಟರ್ ಸೇಲ್ ಆಗ್ಬೇಕು ಬೆಳಗಾವಿ ಮಹಾನಗರದಲ್ಲಿ. ಆದ್ರೆ ನಿನ್ನೆ ಒಂದೇ ದಿನ 67,000 ಲೀಟರ್ ಸೇಲ್ ಆಗಿರೋದ್ರಿಂದ ಜನ ಎಲ್ಲೋ ಒಂದ್ ಕಡೆ ಪ್ಯಾನಿಕ್ ಆಗಿ ನುಗ್ಗಿ ಈ ತರ ಮಾಡ್ಕೊಳ್ತಾ ಇರೋದು ಕೂಡ ಸ್ಪಷ್ಟವಾಗಿರುತ್ತೆ. ಮತ್ತೆ ಈ ವಿಚಾರವಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಜನರಿಗೆ ಮಾಹಿತಿಯನ್ನ ಕೊಡ್ತಾರೆ. 2:30 ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಬಹಳಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಸಂಗ್ರಹ ಇರುವಂತದ್ದು. ಮತ್ತೆ 27ನೇ ತಾರೀಕಿಗೆ ಮಹಾರಾಷ್ಟ್ರದಿಂದ ಕೂಡ ಒಂದು ದೊಡ್ಡ ಟ್ಯಾಂಕರ್ ಬರೋದ್ರಿಂದ ಯಾವುದೋ ತೊಂದರೆ ಇಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.